ಸ್ನೇಹಿತರೆ ಈ ಹಸು ನೋಡಿದ್ದೆ ನಾನು 25 to 30 ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. 23 ಲೀಟ್ರಿಗೆ ಬಂದುಬಿಟ್ಟಿದೆ ನೋಡಿ. ಬ್ರೀಡ್ ಯಾವ ರೀತಿ ಇದೆ ಅಂತ ನೋಡಿ. ಇದು ಹೋಗ್ತಾ ಇದೆ ಹೆಚ್ಚುಕರೆ ಧೀರಾನೆ ಬೋಲ್ ಹೆಚ್ಚು ಹೂವೆ ಅದು ನೋಡಿ. ಬ್ರೀಡ್ ಯಾವ ರೀತಿ ಇದೆ ಕ್ವಾಲಿಟಿ ನೋಡ್ತಾ ಹೋಗಿ ಕಣ್ಣು ಮುಂದೆ ಇದೆ ಸ್ನೇಹಿತರೆ. ಇದು ಹೋಗ್ತಾ ಇದೆ ಚೆನ್ನಗಿರಿಗೆ ಹತ್ರ ಸಂತೆಬೆನ್ನೂರು ಅಂತೇಳಿ. ಪ್ರತಿದಿನ ನೋಡ್ತಾ ಇರ್ತೀರಾ ನಿಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಕ್ವಾಲಿಟಿ ಹಸುಗಳು ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿಯೊಬ್ಬರಿಗೂ ಕನಿಮೆಕ ಇದು ನೋಡಿ ಹೇಗಿದೆ. ನೀವು ಹೇಳಬೇಕು ಹಸು ಯಾವ ರೀತಿ ಇದೆ ಅಂತೇಳಿ. ಇದು ನಮ್ಮ ಸಂತೆಬೆನ್ನೂರಿಗೆ ಹೋಗ್ತಾಯಿದೆ ನೋಡಿ. ಇವರು 6ನೇ ಹಸು ತೊಗೊಳ್ತಾ ಇರೋದು ನಮ್ಮ ಹತ್ರ ಈಗ. ಬ್ರೀಡ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಕ್ವಾಲಿಟಿ ನೋಡ್ತಾ ಹೋಗಿ. ಪ್ರತಿಯೊಬ್ಬರಿಗೆ ಒಳ್ಳೆ ಹಸುಗಳು ಬೇಕು. ನಿರಂತರವಾಗಿ ನಿಸರ್ಗ ಡೈರಿ ಫಾರ್ಮಲ್ಲಿ ಕೊಡ್ತಾ ಇರ್ತೀವಿ. 2 ಮಾತ್ರ ಸೇಲಿಗೆ ಅವೈಲೇಬಲ್ ಇದೆ. ತೋರಿಸಿ ನಿಮಗೆ ನಾನು ನೋಡಿ. 2 ಒಂದು ABS ಒಂದು ವರ್ಲ್ಡ್ ವೈಡ್ ಸಾಕು ಲೈಟ್ ಹಾಕೋರು. ABS ಒಂದು ವರ್ಲ್ಡ್ ವೈಡ್ 2 ಹಸು. ಇದು ಯಾರ ಅದೃಷ್ಟದಲ್ಲಿ ಇದು ಗೊತ್ತಿಲ್ಲ. ಕ್ವಾಲಿಟಿ ಹಸುಗಳು ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಬ್ಬರು ಕ್ವಾಲಿಟಿ ಹಸುಗಳನ್ನು ಬಯಸ್ತಾ ಇರ್ತಾರೆ. ನೋಡಿ ಹೇಗಿದೆ. ಇದು 1 ತಿಂಗಳ ಟೈಮ್ ಇದೆ ABSಲ್ಲಿ. ಇದು ಇನ್ನು 5 ರಿಂದ 10 ದಿನ ಮ್ಯಾಕ್ಸಿಮಮ್ 10 ದಿನ ತೊಗೋಬೋದು. ಇದು ನೋಡಿ ಕ್ವಾಲಿಟಿ ಯಾವ ರೀತಿ ಇದೆ. ಎಷ್ಟು ಹಸುಗಳಿತ್ತು ನೋಡಿ ನಿಸರ್ಗ ಡೈರಿ ಫಾರ್ಮಲ್ಲಿ. ಎಲ್ಲ ಖಾಲಿ ಈಗ. 2 ಮಾತ್ರ ಅವೈಲೇಬಲ್ ಇದ್ದಾವೆ ಈಗ. ಪ್ರತಿ ವಾರನೂ ಹಸುಗಳು ಬರ್ತವೆ. ಪ್ರತಿ ವಾರ ಖಾಲಿ ಆಗಿಬಿಡುತ್ತೆ. ಒಳ್ಳೆ ಫಾರ್ಮರು ಒಳ್ಳೆ ಬ್ರೀಡಲ್ಲಿ ಕೆಲಸ ಮಾಡೋರಿಗೆ ನಮ್ಮ ಒಂದು ಪ್ರಿಪ್ರೇಷನ್ ಅಂದರೆ ಫಸ್ಟು ನಾವು ಪ್ರಿಫರೆನ್ಸ್ ಕೊಡೋದೇ ಅವರಿಗೆ. ಒಳ್ಳೆ ಹಸುಗಳು ನೋಡಿ ಮೇವು ಯಾವ ರೀತಿ ತಿಂತಾಯಿದೆ ಅಂತ ಗೊಬ್ಬರದಲ್ಲೇ ಗೊತ್ತಾಗುತ್ತೆ ನಿಮಗೆ. ಹೊಟ್ಟೆ ತುಂಬ ಹಸುಗಳು ತಿಂದಾಗ ಗೊಬ್ಬರದ ಪ್ರಮಾಣ ಎಷ್ಟು ನಾನು ಹೇಳಿದ್ದೀನಿ. 10 ಹಸು ಕೊಟ್ಟಿದ್ರೆ ಎಷ್ಟು ಗೊಬ್ಬರ ಬರುತ್ತೆ ಅಂತ ಅಲ್ಲಿ ನೋಡಿದ್ದೀನಿ ನೋಡಿ. ಪ್ರತಿಯೊಬ್ಬರಿಗೂ ಲೈವ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅಂತ ನೋಡಿ. ಹಸುಗಳು ಕ್ವಾಲಿಟಿ ಪ್ರತಿಯೊಬ್ಬರಿಗೂ ಬೇಕು. ಕ್ವಾಲಿಟಿ ನಿಸರ್ಗ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನೋಡಿ. ಕ್ವಾಲಿಟಿ ಹಸುಗಳು ನಿರಂತರವಾಗಿ ಹೋಗ್ತಾ ಇರ್ತಾವೆ ನೋಡಿ. ಬ್ರೀಡ್ ಹೆಂಗಿದೆ ಟೈಟ್ ಕೆಚ್ಚಲಿಂದು ನೋಡಿ ಹೆಂಗಿದೆ. ಇನ್ನು 8 ದಿನ ಮ್ಯಾಕ್ಸಿಮಮ್ 8 ದಿನದೊಳಗೆ 4-5 ದಿನದಲ್ಲೂ ಕರು ಹಾಕ್ಬೋದು. ಹೇಳಕ್ಕೆ ಬರಲ್ಲ. ವರ್ಲ್ಡ್ ವೈಡಲ್ಲಿದೆ ಅದು ABSಲ್ಲಿದೆ. ಬೇಕಾದವರು ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲ ಬಂದು ನೋಡಿ ತೊಗೋಬೋದು. ಒಂದಕ್ಕಿಂತ ಒಂದು ಟಾಪ್ ಇದೆ. ಬ್ರೀಡು ನೋಡಿ ಮೇವು ಒಣ ಡ್ರೈ ಫೀಡ್ ಹಾಕೋದು ನಾವು ಯಾವತ್ತೂ ನೆನ್ಸು ಹಾಕಲ್ಲ. ಡ್ರೈ ಫೀಡ್ ಕೊಟ್ಟಿರ್ತೀವಿ. ಹಸುಗಳು ತಿಂದು ಆರಾಮಾಗಿ ಕ್ವಾಲಿಟಿಯಾಗಿ ನಿಂತ್ಕೊಳ್ತಾ ನೋಡಿ. ಬಾಡಿ ವೇಟ್ ನೋಡಿ ಹೆಂಗಿದೆ. ಗೊಬ್ಬರದ ಪ್ರಮಾಣ ನಾನು ಹೇಳ್ತಾ ಇರ್ತೀನಿ ನೋಡಿ ಹೆಂಗಿದೆ.